ಎಲ್ರಿಗೂ ನಮಸ್ಕಾರ. ಪೀಸ್ಫುಲ್ ಪಾತ್ ಯೋಗ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ, ಇವತ್ತು 21ನೇ ತಾರೀಕು ಡಿಸೆಂಬರು, ವಿಶ್ವ ಧ್ಯಾನ ದಿನ. ಇವತ್ತು ಯುನೆಸ್ಕೋ ಅಥವಾ ವಿಶ್ವಸಂಸ್ಥೆ ಇವತ್ತು ಧ್ಯಾನ ದಿನವಾಗಿ ಆಚರಿಸಬೇಕು ಅಂತೇಳಿದೆ. ಧ್ಯಾನ ಎಷ್ಟು ಮಹತ್ವಪೂರ್ಣವಾದಂಥ ತಿಳಿಸ್ಕೊಡುವಂಥ ಒಂದು ದಿನ. ಯಾಕೆ ಧ್ಯಾನ ಮಾಡಬೇಕು ಅಂತಕ್ಕಂಥದ್ದು ಪ್ರಮುಖವಾದಂಥ ವಿಚಾರ. ದೇಹ ಮತ್ತು ಮನಸ್ಸನ್ನು ಶಾಂತವಾಗಿಡೋದಕ್ಕೆ, ನಮ್ಮ ಹಲವಾರು ಸಮಸ್ಯೆಗಳನ್ನು ಕಳ್ಕೊಳ್ಳೋದಕ್ಕೆ ಧ್ಯಾನ ತುಂಬ ಮಹತ್ವವಾದಂಥ ಒಂದು ಅರ್ಥಪೂರ್ಣವಾದಂಥ ಒಂದು ಸ್ಥಿತಿ ಇದು. ಹಾಗಾಗಿ ಯುನೆಸ್ಕೋ ವಿಶ್ವಸಂಸ್ಥೆ ಧ್ಯಾನ ದಿನವನ್ನು ಆಚರಿಸಬೇಕು ಅಂತ ಹೇಳ್ತಿದೆ. ಇದು 6ನೇ ತಿಂಗಳು, ಜೂನ್ 21ನೇ ತಾರೀಕು ನಾವು ವಿಶ್ವ ಯೋಗ ದಿನವಾಗಿ ಆಚರಿಸಿದ್ವಿ. ಅದರ 6 ತಿಂಗಳ ನಂತರ ಡಿಸೆಂಬರ್ 21ನ ವಿಶ್ವ ಧ್ಯಾನ ದಿನವಾಗಿ ಆಚರಿಸೋದು ನಮ್ಮ ಸೌಭಾಗ್ಯವೇ ಸರಿ. ಹಾಗಾಗಿ ಬನ್ನಿ ಎಲ್ಲರೂ ಧ್ಯಾನ ಮಾಡೋಣ. ನೋಡಿ, ಸುಖಾಸನ ಸ್ಥಿತಿಯಲ್ಲಿ ಚಿನ್ಮುದ್ರ ಇರಲಿ, ನಿಮ್ಮ ಬೆನ್ನು ನೇರ ಇರಲಿ. ಸುಖಾಸನ ಸ್ಥಿತಿಯಲ್ಲಿ ಚಿನ್ಮುದ್ರ, ಸೊಂಟ ನೇರ ಇದ್ದು ಧ್ಯಾನ ಸ್ಥಿತಿಗೆ ದೇಹವನ್ನು ನೆಲೆಗೊಳಿಸೋಣ. ಪಾದದಿಂದ ಶಿರಸ್ಸಿನವರೆಗೆ ದೇಹದ ಸಂಪೂರ್ಣ ಭಾಗವನ್ನು ಒಂದು ಬಾರಿ ಗಮನಿಸ್ಕೊಳ್ಳಿ. ದೇಹದ ಪ್ರತಿಯೊಂದು ಭಾಗವನ್ನು ಗಮನಿಸ್ತಾ ಬರಬೇಕು. ದೇಹದ ಗಮನಿಸುವಿಕೆ ಜೊತೆಗೆ ಮನಸ್ಸನ್ನು ಸಹ ಗಮನಿಸ್ತಾ ಬನ್ನಿ. ಉಸಿರಾಟದ ಗಮನಿಸುವಿಕೆ, ದೇಹದ ಸಂಪೂರ್ಣ ಭಾಗದ ಗಮನಿಸುವಿಕೆ ಹಾಗೂ ಮನಸ್ಸಿನ ಗಮನಿಸುವಿಕೆಯೊಂದಿಗೆ ದೇಹ ಮತ್ತು ಮನಸ್ಸನ್ನು ಉಸಿರಾಟದ ಮೇಲೆ ನೆಲೆಗೊಳಿಸಿ ಉಸಿರಾಟವನ್ನು ಗಮನಿಸಿ ಉಸಿರಾಟವನ್ನು ಗಮನಿಸಿ ಉಸಿರಾಟವನ್ನು ಗಮನಿಸ್ತಾ ಬನ್ನಿ. ಉಸಿರಾಟದ ಗಮನಿಸುವಿಕೆಯ ಜೊತೆಗೆ ಪಾದದಿಂದ ಶಿರಸ್ಸಿನವರೆಗೆ ದೇಹದ ಸಂಪೂರ್ಣ ಭಾಗವನ್ನು ವಿಶ್ರಾಂತಗೊಳಿಸಿ, ದೇಹದ ವಿಶ್ರಾಂತಿಯ ಜೊತೆಗೆ ಮನಸ್ಸನ್ನು ಸಹ ವಿಶ್ರಾಂತಗೊಳಿಸುತ್ತಾ ದೇಹ ಮತ್ತು ಮನಸ್ಸು ವಿಶ್ರಾಂತ ಸ್ಥಿತಿಯಲ್ಲಿ, ವಿಶ್ರಾಂತಗೊಂಡಿರುವ ದೇಹ ಮತ್ತು ಮನಸ್ಸನ್ನು ಉಸಿರಾಟದ ಮೇಲೆ ನೆಲೆಗೊಳಿಸುತ್ತಾ ದೇಹವೆಂಬ ದೇವಾಲಯವನ್ನು ನಿರ್ಮಾಣಗೊಳಿಸಿಕೊಳ್ಳಿ. ಮನಸ್ಸೆಂಬ ಗರ್ಭಗುಡಿಯನ್ನು ನಿರ್ಮಾಣಗೊಳಿಸುತ್ತಾ ಮನಸ್ಸೆಂಬ ಗರ್ಭಗುಡಿಯಲ್ಲಿ ನಿಮ್ಮ ಆರಾಧ್ಯ ದೈವ, ಇಷ್ಟ ದೈವ ಹಾಗೂ ಕುಲದೈವವನ್ನು ಪ್ರತಿಷ್ಠಾಪನೆಗೊಳಿಸಿಕೊಳ್ಳಿ. ದೇಹ ಮತ್ತು ಮನಸ್ಸು ದೈವತ್ವದ ಮೇಲೆ ನೆಲೆಗೊಳ್ಳಲಿ. ದೇಹ ಮತ್ತು ಮನಸ್ಸು ಸಂಕೀರ್ಣತೆಯಿಂದ ಸೂಕ್ಷ್ಮತೆಗೆ ನಿರ್ಮಾಣಗೊಳಿಸುತ್ತಾ ದೇಹ ಮತ್ತು ಮನಸ್ಸು ಧ್ಯಾನ ಸ್ಥಿತಿಯಲ್ಲಿ ನೆಲೆಗೊಳಿಸುತ್ತಾ ನಿಮ್ಮ ದೇಹ ಮತ್ತು ಮನಸ್ಸು ಇಷ್ಟದೈವ, ಆರಾಧ್ಯ ದೈವ, ಕುಲದೈವದ ಮೇಲೆ ನೆಲೆಗೊಳಿಸುತ್ತಾ ದೀರ್ಘವಾದಂಥ ಉಸಿರಾಟದೊಂದಿಗೆ ದೇಹ ಮತ್ತು ಮನಸ್ಸನ್ನು ನೆಲೆಗೊಳಿಸ್ತಾ ಬನ್ನಿ. ದೀರ್ಘವಾದಂಥ ಉಸಿರಾಟದೊಂದಿಗೆ ದೇವರ ಧ್ಯಾನದಲ್ಲಿ ದೇಹ ಮತ್ತು ಮನಸ್ಸನ್ನು ನಿರ್ಮಾಣಗೊಳಿಸುತ್ತಾ ಧ್ಯಾನ ಸ್ಥಿತಿಯಲ್ಲಿ ದೇಹ ಮತ್ತು ಮನಸ್ಸು, ಧ್ಯಾನ ಸ್ಥಿತಿಯಲ್ಲಿ ದೇಹ ಮತ್ತು ಮನಸ್ಸು, ಧ್ಯಾನ ಸ್ಥಿತಿಯಲ್ಲಿ ದೇಹ ಮತ್ತು ಮನಸ್ಸು. ನಿಮ್ಮ ಆಲೋಚನೆಗಳಿಂದ ಮುಕ್ತಿ ಪಡೆಯೋಣ. ನಿಮ್ಮ ಯೋಚನೆಗಳಿಂದ ಮುಕ್ತಿ ಪಡೆಯೋಣ. ಧ್ಯಾನ ಸ್ಥಿತಿ ಎಂದರೆ ಕಣ್ಣ ಪಟಲದಲ್ಲಿ ಕಪ್ಪು ವರ್ಣ, ಯಾವುದೇ ಯೋಚನೆ, ಆಲೋಚನೆ, ಚಿಂತೆಗಳಿಲ್ಲದ ಮನಸ್ಸನ್ನು ನಿರ್ಮಾಣಗೊಳಿಸುತ್ತಾ